ಯೆಹೋಷಾಫಾಟನು ಅವನು ಹೇಳ್ತಾನೆ, ನನಗೆ ಈ ಸ್ಟ್ರಾಟಜಿ ಯುದ್ಧ ಬಂದರೆ ಅರಸನು ಮಾಡೋದು ಅವರಿಗೆ ವಿರುದ್ಧ, ಶತ್ರು ರಾಜ್ಯಕ್ಕೆ ವಿರುದ್ಧವಾಗಿ ಯಾವ ರೀತಿ ಯುದ್ಧ ಮಾಡಬೇಕು ಎಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ. ತನ್ನ ಸೈನ್ಯವನ್ನು ಸಿದ್ಧ ಮಾಡ್ತಾರೆ, ತನ್ನ ಸೈನಿಕರನ್ನು ಹುರಿದುಂಬಿಸ್ತಾರೆ, ಆಯುಧಗಳನ್ನು ಸಿದ್ಧ ಮಾಡಿಕೊಳ್ತಾರೆ. ಆದರೆ ಇವನು ಸ್ವಲ್ಪ ವ್ಯತ್ಯಾಸ ಉಳ್ಳಂಥ ಅರಸನು. ಇವನಿಗೆ ಗೊತ್ತು, ಈ 3 ದಿಕ್ಕಿನಿಂದ 3 ಶಕ್ತಿಗಳು ಪ್ರಬಲವಾದವರು, ಅವರು ಬಲಿಷ್ಠರಾಗಿದ್ದಾರೆ. ಆ ಕಾಲಗಳಲ್ಲಿ ಅವರು ಯುದ್ಧ ಮಾಡೋದು ಬೇಡ, ಅವರು ದಂಡೆತ್ತಿ ಬರ್ತಿದ್ದಾರೆ ಅಂತ ಕೇಳಿದ್ರೆ ಕೆಲವರ ನಿದ್ದೆ ಹಾಳಾಗುತ್ತೆ, ಕೆಲ ದೇಶಗಳ ಅರಸರುಗಳು ನಡುತ್ತಾರೆ. ಅದೇ ರೀತಿಯಲ್ಲಿ ಯೆಹೋಷಾಫಾಟನ ಜೀವನದಲ್ಲೂ ನಡುಕ ಉಂಟಾಯಿತು, ಭಯ ಉಂಟಾಯಿತು, ಆತಂಕಕ್ಕೆ ಒಳಗಾದ. ಆದರೆ ಅವನಿಗೊಂದು ಮರ್ಮ ಗೊತ್ತಿತ್ತು, ಅವನು ಸೇವಿಸುವ ದೇವರು ಇವರು ಎದುರಿಸುವ ವೈರಿಗಿಂತ ಬಲಿಷ್ಠನಾಗಿದ್ದಾನೆ ಎಂದು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಇವನು. ಇವನ ಕುರಿತು ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 2 Chronicles ಚಾಪ್ಟರ್ 17 17ನೇ ಅಧ್ಯಾಯದ 2 ಮತ್ತು 3ನೇ ವಚನವನ್ನು ಹೋದ್ರಿ. ಇವನು ಯಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನೇರಿಸಿ ಯಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯಿಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನ ನೇಮಿಸಿದನು. ಇವನು ಬಾಳ್ ದೇವರುಗಳನ್ನ ಅವಲಂಬಿಸದೆ, ದಟ್ ಮೀನ್ಸ್ ಇವನ ತಂದೆ ಆಸ ಬಾಳ್ ದೇವರನ್ನ ಅವಲಂಬಿಸಿದ್ದ. ಅಂದರೆ ಯೆಹೋವನಲ್ಲದೆ ನಿಮಗೆ ಅನ್ಯ ದೇವರುಗಳು ಇರಬಾರದು, ಯೆಹೋವನೊಬ್ಬನೇ ಕರ್ತನು ಎನ್ನುವುದನ್ನು ದೇವರು ಹೇಳಿರುವ ಪ್ರಮಾಣವನ್ನು ಉಲ್ಲಂಘಿಸಿದವನು ಇವನ ತಂದೆ ಆಸ. ಆದರೆ ಇವನು ಅದನ್ನು ಹಿಂಬಾಲಿಸಲಿಲ್ಲ. ಇವನು ಮಾಡಿದ ಕೆಲಸ, ಬಾಲನ ದೇವರುಗಳನ್ನು ಇವನು ಅವಲಂಬಿಸಲಿಲ್ಲ. ಆಮೇಲೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಕಾರಣ ಏನಂದ್ರೆ, ತನ್ನ ಪೂರ್ವಿಕರಾದ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಆಗಿದ್ದಂಥ ಐಕ್ಯತೆಯ ಒಂದೇ ಇಸ್ರಾಯೇಲ್ ಆಗಿರುವಾಗ ಅದಕ್ಕೆ ಅಸ್ಥಿವಾರ ಹಾಕಿದಂಥ ದಾವೀದನು ಉತ್ತಮ ರೀತಿಯಲ್ಲಿ, ನೋಡ್ರಿ, ಸೌಲನು ಮೊದಲನೇ ಅರಸನಾದನು, ಆದರೆ ದೇವರ ಮನಸ್ಸನ್ನು ಒಪ್ಪುವ ಒಬ್ಬ ಅರಸನು, ನನಗೊಬ್ಬ ಅರಸನು, ಐ ವಿಲ್ ಫೈಂಡ್ ಎ ಕಿಂಗ್ ಫಾರ್ ಮೀ, ನನಗೋಸ್ಕರ ಒಬ್ಬ ಅರಸನನ್ನು ಹಾರಿಸ್ಕೊಳ್ತೀನಿ ಅಂತ ದೇವರು ದಾವೀದನನ್ನು ಹಾರಿಸ್ಕೊಂಡು ಅವನನ್ನು ಅಭಿಷೇಕ ಮಾಡಿ ಅವನ ಸಿಂಹಾಸನವು ಎಂದೆಂದಿಗೂ ಸ್ಥಿರವಾಗಿರಬೇಕಂತ ದೇವರು ಪದ್ಧತಿ ಹಾಕಿದನು. ಅವನ ಮಗನಾದ ಸೊಲೊಮೋನನ ಕಾಲಕ್ಕೆ ಬಂದಾಗ 40 ವರ್ಷಗಳು ಯುದ್ಧನೇ ಕಂಡಿಲ್ಲ ಅವನು. ದಾವೀದನ ಜೀವನ ಪರ್ಯಂತ ಯುದ್ಧ ಮಾಡಿದವನು. ಆದರೆ ಇವನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ ಒಂದು ಯುದ್ಧ ನಡೆದಿಲ್ಲ. ಎಲ್ಲ ಕಡೆ ಸುತ್ತನ ವೈರಿಗಳಿಂದ ತಪ್ಪಿಸಿ ಅವರಿಗೆ ಸಮಾಧಾನವನ್ನು ಕೊಟ್ಟಂತ ದೇವರು. ಹಾಲೆಲೂಯಾ, ಹಾಲೆಲೂಯಾ. ಆಗ ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ದಾವೀದನಿಗೆ ಗೊತ್ತು, ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ನನಗೆ ದೇವರಾದ ಯೆಹೋವನು ಅಲ್ಲದೆ ಮತ್ತಾರು ಇಲ್ಲ ಅನ್ನುವ ಒಂದು ಧೈರ್ಯ ಅವನಲ್ಲಿತ್ತು. ಅವನು ಯಾವುದೇ ವಿಗ್ರಹಗಳಿಗೆ ಅಡ್ಡ ಬೀಳಕ್ಕೆ ಹೋಗಲಿಲ್ಲ, ಬಾಲನ ದೇವರುಗಳನ್ನು ನಮಸ್ಕಾರ ಮಾಡಲಿಲ್ಲ, ಅಷ್ಟರ ದೇವತೆಗಳಿಗೆ ಅಡ್ಡ ಬೀಳಲಿಲ್ಲ. ಕಾರಣ ಏನು ಗೊತ್ತಾ? ಅವನಿಗೆ ಗೊತ್ತು, ಪ್ರಮಾಣ ಬಿಟ್ಟರೆ ಒದೆ ಬೀಳುತ್ತೆ ಅಂತ. ಅವನು ಪ್ರಮಾಣದಲ್ಲಿ ನಿಂತ. ಅದರಿಂದಲೇ ಈಗ ನೋಡ್ರಿ, ಆ ಪ್ರಮಾಣ ತಪ್ಪಿದ ಆಸನನ್ನು ಕುರಿತು ಹೇಳೋದು, ಅವನೊಬ್ಬ ಮೂರ್ಖನಾಗಿದ್ದ ಅಂತ. ಆಸ ಯೆಹೋಷಾಫಾಟನ ತಂದೆ ಒಬ್ಬ ಮೂರ್ಖ ಆಗಿದ್ದ ಅಂತ. ಅವನನ್ನು ಹಿಂಬಾಲಿಸಲಿಲ್ಲ, ಅವನ ದೇವರುಗಳನ್ನು ಯೆಹೋಷಾಫಾಟನು ಅವಲಂಬಿಸಲಿಲ್ಲ, ಯೆಹೋವ ದೇವರನ್ನು ಅವಲಂಬಿಸಿದನು. ಅದರಿಂದ ದೇವರು ಅವನ ಸಂಗಡ ಇದ್ದನು. ಯಾರ ಸಂಗಡ ಇದ್ದನು? ಯೆಹೋಷಾಫಾಟನು ಯಾರು? ಆಸನ ಮಗ. ಸ್ತೋತ್ರ. ಯೆಹೋಷಾಫಾಟನು ಯಾರು? ಯಹೂದರ ಅರಸನು.
ಇವನು ದೈವ ಭಯ ಉಳ್ಳವನು. ದೈವ ಭಯ ಉಳ್ಳವರನ್ನ ಕಟಾಕ್ಷಿಸೋ ದೇವರ ಕಾರ್ಯ. 3ನೇ ವಾಕ್ಯ, 17ನೇ ಅಧ್ಯಾಯದ 3ನೇ ವಾಕ್ಯ. ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಯೆಹೋವನು ಯಾರ ಸಂಗಡ ಇದ್ದನು? 4ನೇ ವಾಕ್ಯ ನೋಡ್ರಿ. ಇವನು ಇಸ್ರಾಯೇಲರಂತೆ ನಡೆಯದೆ ಅಂದ್ರೆ ಇಸ್ರಾಯೇಲ್ 10 ಕುಲಗಳಲ್ಲಿ ಆಳ್ವಿಕೆ ಮಾಡುವಂತ ಅರಸರುಗಳು ದೈವ ಭಯ ಇಲ್ಲ, ಭಕ್ತಿ ಇಲ್ಲ, ದೇವರನ್ನ ಆರಾಧನೆ ಮಾಡೋದು ಅವರು ತಪ್ಪಿಸ್ಕೊತಾರೆ, ಆರಾಧನೆಯಿಂದ ತಪ್ಪಿಸ್ಕೊಳ್ತಾರೆ. ದೇವರಿಗೆ ಏನು ಯೆರೂಸಲೇಮ್ ಯೆಹೂದದಲ್ಲಿ ಇರುವಂಥದ್ದಾಗಿದೆ. ಎಲ್ಲ ಕುಲದವರು ಯೆರೂಸಲೇಮಿಗೆ ಬರಬೇಕು ಆರಾಧನೆ ಮಾಡೋದಕ್ಕೆ. ಆದರೆ ಉತ್ತರದಲ್ಲಿ ಇರುವಂಥ ಇಸ್ರಾಯೇಲ್ನ 10 ಕುಲಗಳಲ್ಲಿ ಅನೇಕರು ಆರಾಧನೆಗೆ ಬರ್ತಿರಲಿಲ್ಲ. ಕಾರಣ ಅವರನ್ನ ಆಳ್ವಿಕೆ ಮಾಡುವ ಅರಸನು ಅವರನ್ನ ಬಿಡ್ತಾ ಇರಲಿಲ್ಲ. ಚರಿತ್ರೆ ತುಂಬ ಚೆನ್ನಾಗಿದೆ ಅಲ್ಲ, ಕೇಳಿದ್ರೆ ಬ್ಯೂಟಿಫುಲ್ ಇದೆ. ದೇವರನ್ನ ಅವಲಂಬಿಸುವವರಿಗೂ ದೇವರನ್ನ ಅವಲಂಬಿಸದೇ ಇರುವವರಿಗೂ, ದೇವರನ್ನ ಅರಿತವರಿಗೂ ದೇವರನ್ನ ತೊರೆದವರಿಗೂ ಇರುವಂಥ ವ್ಯತ್ಯಾಸ, ತಾರತಮ್ಯ ಏನು ಎಂಬುದನ್ನು ದೇವರೇ ತೋರಿಸುವಂತನಾಗಿದ್ದಾನೆ. ಈಗ ನೋಡ್ರಿ, ಯೆಹೋಷಾಫಾಟನಿಗೆ ವಿರುದ್ಧ ಅಟ್ಯಾಕ್ ಬಂತು. ಅವನು ಯಾವ ಮನುಷ್ಯರ ಸಹಾಯ ಹುಡುಕಲಿಲ್ಲ. Because he knows, he had a confidence that if the God is with him, ದೇವರು ಅವನ ಜೊತೆಯಲ್ಲಿ ಇದ್ದಾನೆ ಅಂತ. ಇವತ್ತಿದರ ಒಳಗಡೆ ಯಾರಾದರೂ ನನ್ನ ಶಬ್ದಕ್ಕೆ ಕಿವಿಗೊಡೋರು ಇರೋದಾದ್ರೆ, ದೇವರು ನಿಮ್ಮ ಸಂಗಡ ಇದ್ದಾನೆ ಅಂದರೆ ಯಾರ ಮುಂದೆನೂ ತಲೆ ತಗ್ಗಿಸೋ ಅವಶ್ಯಕತೆ ಬರಲ್ಲ. ನೀವು ಪ್ರಮಾಣದಲ್ಲಿ ನಿಂತ್ಕೊಳ್ರಿ, ದೇವರು ನಿಮ್ಮ ಸಂಗಡ ಇರ್ತಾನೆ. ಸ್ತೋತ್ರ. ಒಂದು ತಾಯಿ ಮಕ್ಕಳಿಗೆ ಹೇಳಿ ಕಳಿಸ್ತಾರೆ. ಮಕ್ಕಳು ಸೆಕೆಂಡ್ ಶೋ ಪಿಕ್ಚರ್ ನೋಡ್ಬಿಟ್ಟು ರಾತ್ರಿ ಒಂಟಿ ಬರೋ ಟೈಮಲ್ಲಿ ಅಮ್ಮ ಹೇಳ್ತಾಳೆ, ಮಕ್ಕಳ ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಬರೋ ಟೈಮಲ್ಲಿ 91ನೇ ಕೀರ್ತನೆ ಹೇಳ್ಕೊಂಬರ್ರೋ, ದಾರಿ ಉದ್ದಕ್ಕೂ 91ನೇ ಕೀರ್ತನೆ ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಬರೋವನಿಗೆ 91ನೇ ಕೀರ್ತನೆ. 99ನೇ ಕೀರ್ತನೆ ಯಾರಿಗಿರೋದು? ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವನು ಸುರಕ್ಷಿತನಾಗಿರ್ತಾನೆ ಅಂತ. ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಬರೋವನಿಗೆ ಸುರಕ್ಷಿತವಾಗಿರ್ತಾನೆ ಅಂತ ನಾ ಹೇಳಿರೋದಲ್ಲೇ. ಕೆಲವರ ಒಳಗಡೆ ಪ್ರಮಾಣ ಇಲ್ಲ. ದೇವರೆಲ್ಲ ನನ್ನ ನೋಡ್ಕೋತಾರೆ. ಏನು ನೋಡ್ಕೋತಾರೆ? ಬಾರಿಸ್ತಾರೆ ದೇವರು. ನೀನು ಪ್ರಮಾಣದಲ್ಲಿ ನಿಂತ್ಕೋ. ನಿನಗೆ ವಿರುದ್ಧವಾಗಿ ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ದೇವರು ನಿನ್ನ ಕೈ ಬಿಡೋದಿಲ್ಲ. ಏಯ್ ಕಮ್ ಆನ್ somebody shout hallelujah. ಯೆಹೋಷಾಫಾಟನಿಗೆ ಧೈರ್ಯ, ಮೊಂಡು ಧೈರ್ಯ ನೋಡ್ರಿ. 3 ಅರಸರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಎಲ್ಲ ದಂಡೆತ್ತಿ ಬರ್ತಾ ಇದ್ದಾರೆ. ಶಿಷ್ಯ ಓಡ್ ಬರ್ತಾನೆ, ಸೇವಕ ಬಂದು ಹೇಳ್ತಾನೆ, ಮಹಾ ಸಮೂಹ ಬರ್ತಾ ಇದೆ ಅಂತೆ. ಮಲ್ಟಿಟ್ಯೂಡ್ಸ್ ಆರ್ ಸರೌಂಡೆಡ್. ದೊಡ್ಡ ಗುಂಪೆ ಬಂದ್ಬಿಟ್ಟಿದೆ. ಸ್ತೋತ್ರ. ಆ ಟೈಮಲ್ಲಿ ತಾನು ಹೇಳ್ತಾನೆ, ದೇವರೇ, ಇವರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ನಮಗೆ ಬಲ ಇಲ್ಲ. ನಾವು ಏನು ಮಾಡಬೇಕಂದ್ರೆ ನಮಗೆ ಗೊತ್ತಿಲ್ಲ. ಸ್ತೋತ್ರ. ನಮಗೆ ಗೊತ್ತಿಲ್ಲ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ. ನಾನು ಅಲ್ಲೊಂದು ಮಾತಾಡ್ತೀನಿ. ಸಿ, ವೆನ್ ಯು ಆರ್ ಲ್ಯಾಕಿಂಗ್ ಸಮಥಿಂಗ್, ನಿಮ್ಗೆ ಏನಾದರೂ ಕೊರತೆ ಇದ್ದರೆ ಯು ಡೋಂಟ್ ಹ್ಯಾವ್ ದಟ್ ಕಾನ್ಫಿಡೆಂಟ್. ನಿಮ್ಮಲ್ಲಿ ಕೊರತೆ ಇದ್ದರೆ ನಿಮ್ಗೆ ಆ ಕಾನ್ಫಿಡೆಂಟ್ ಬರಲ್ಲ. ಆಮೇಲೆ ಇವನಿಗೊಂದು ಕಾನ್ಫಿಡೆಂಟ್ ಇದೆ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ. ಎದುರ ಅವಶ್ಯಕತೆನೇ ಇಲ್ಲ.
ಒತ್ತಡಗಳು ಬರಲಿ, ಪ್ರಯಾಸ ಬರಲಿ, ರೋಗ ಬರಲಿ, ಸಾಲ ಬರಲಿ, ಇಕ್ಕಟ್ಟುಗಳು ಬರಲಿ, ದಾರಿದ್ರ್ಯ ಬರಲಿ, ಒಂದರ ಮೇಲೆ ಮತ್ತೊಂದು ಎನ್ನೋ ರೀತಿಯಲ್ಲಿ ಅಲೆಗಳ ರೀತಿಯಲ್ಲಿ ಉಕ್ಕುತ್ತಾ ಬರಲಿ ಹೋರಾಟಗಳು, ಇದರೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನಿವತ್ತು ಕಾಣ್ತಾ ಇರುವ ಅವ್ರ ತೊಂದರೆಗಿಂತ ನನ್ನ ದೇವರು ದೊಡ್ಡವನು. ನನ್ನ ಹೋರಾಟಕ್ಕಿಂತ ನನ್ನ ದೇವರು ದೊಡ್ಡವನು. ನನ್ನ ಪ್ರಾಬ್ಲಮ್ಗಿಂತ ನನ್ನ ದೇವರು ದೊಡ್ಡವನು. ನಂಬೋರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿ ಆಗೋದ ಅವನಿಗದು ಕಾನ್ಫಿಡೆಂಟ್ ಇದೆ. ಕಾರಣ ದೇವರು ಅವನ ಸಂಗಡ ಇದ್ದಾನೆ. 17ನೇ ಅಧ್ಯಾಯದ 4ನೇ ವಾಕ್ಯ, ಇವನು ಇಸ್ರಾಯೇಲರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಇಸ್ರಾಯೇಲರು ದೇವರನ್ನು ಆರಾಧನೆ ಮಾಡದೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಾಗ ಇವನ ಪೂರ್ವ ಪಿತರಾಗಿರುವಂಥ ದಾವೀದನ ಮಾರ್ಗದಲ್ಲಿ ಇವನು ನಡೆದನು. ಆದ್ದರಿಂದ ದೇವರು ನೋಡ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದ್ದರಿಂದ ದೇವರು ಹೇಳಿದನು, ನನ್ನ ಹತ್ತಿರಕ್ಕೆ ಬನ್ನಿರಿ, ನಾನು ನಿಮ್ಮ ಹತ್ತಿರಕ್ಕೆ ಬರ್ತೇನೆ. ನನ್ನನ್ನು ಹತ್ತಿರವಾಗಿ ಹುಡುಕ್ರಿ, ನಾನು ನಿಮಗೆ ಸಿಕ್ಕುವೆನು ಎಂಬ ವಾಕ್ಯದ ಪ್ರಮಾಣದಲ್ಲಿ ಇವನ್ ದೇವರನ್ನ ಹುಡುಕಿದ. ಯುದ್ಧ ಬಂದಿದ ತಕ್ಷಣ ನಾನೇ ಅರಸನಾಗಿದ್ದರೆ ಏನು ಮಾಡ್ತಿದ್ದೆ? ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಿದ್ದೆ. ಸೈನ್ಯ ಎಲ್ಲಿಂದ ಎಲ್ಲ, ಒಂದು ಬೆಟಾಲಿಯನ್ ನೀವು ಈ ಸೈಡ್ ಹೋಗ್ರಯ್ಯ, ನೀವು ಈ ಸೈಡ್ ಇರ್ರಯ್ಯ, ಅವ್ರು ಅಲ್ಲಿಂದ ಬರಬೇಕಿದ್ರೆ ನೀವು ಇಲ್ಲಿಂದ ಒಂದು ಬಾಂಬ್ ಹಾಕ್ರಯ್ಯ, ಹಿಂಗೆಲ್ಲ ಸ್ಟ್ರಾಟಜಿ ಮಾಡ್ತಾರಲ್ಲ. ಇವನ್ ಸ್ಟ್ರಾಟಜಿ ಕೇಳಿದ್ರೆ ನೀವೇ ಹೆದರ್ತೀರ. ಇವನ್ ಸ್ಟ್ರಾಟಜಿ ಏನು ಗೊತ್ತಾ? ದೇವ್ರ ಸನ್ನಿಧಾನದಲ್ಲಿ ಎಲ್ಲ ಜನರನ್ನು ಕರೆದುಬಿಟ್ಟು ನೀವೆಲ್ಲ ಉಪವಾಸ ಮಾಡ್ರಿ ಅಂತ. ಉಪವಾಸ ಮಾಡ್ರಿ. ಉಪವಾಸನ ಯುದ್ಧ ತಿಂದು ಚೆನ್ನಾಗಿ ಪುಷ್ಟಿಯಾಗಿ ಯುದ್ಧಕ್ಕೆ ಹೋಗ್ಬೇಕಾಗಿರೋ ಉಪವಾಸ ಮಾಡೋದ? ಉಪವಾಸ ಮಾಡ್ರಿ. ಏನು ಗೊತ್ತಾ ಅದರ ಅರ್ಥ? ಫಾಸ್ಟಿಂಗ್ ಶೋಸ್ ಯು ಆರ್ ಹಂಬಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಮ್ಮುಖದಲ್ಲಿ ನೀವು ತಗ್ಗಿಸೋದನ್ನು ತೋರಿಸುತ್ತೆ. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ ನಿಮ್ಮ ಫೋಕಸ್ ಚೇಂಜ್ ಮಾಡಿರಿ. ನಿಮ್ಮ ಗಮನ ಬದಲಾವಣೆ ಮಾಡಿರಿ. ನಿಮ್ಮ ಗಮನ ಪ್ರಾಬ್ಲಮ್ ಮೇಲಲ್ಲ, ನಿಮ್ಮ ಗಮನ ದೇವರ ಕಡೆಗೆ ತಿರುಗಿಸ್ರಿ. ಮನುಷ್ಯರನ್ನ ಆಶ್ರಯ ಇಡಬೇಡ್ರಿ, ದೇವರಲ್ಲಿ ಭರವಸೆ ಇಡ್ರಿ. ಇದ್ದೀರಾ? ನೀವು ನನ್ನ ಜೊತೆ ಇದ್ದೀರಾ? ಆಮೇಲೆ ನೋಡ್ರಿ, ಗಮನಿಸ್ರಿ, 20ನೇ ಅಧ್ಯಾಯದ 15ನೇ ವಾಕ್ಯ ನೋಡ್ರಿ. 20ನೇ ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನ ಕೇಳ್ರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ. ಈ ಮಹಾಸಮೂಹದ ನಿಮಿತ್ತ ನೀವು ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಪ್ರೈಸ್ ಗಾಡ್. ದೇವರಲ್ಲಿ ಭರವಸೆ ಇಡುವವನು, ದೇವರಲ್ಲಿ ಆಶ್ರಯ ಇಟ್ಟಿರುವವನಿಗೋಸ್ಕರ ಯುದ್ಧ ವೀರನಾಗಿ ದೇವರು ಇಳಿದು ಬರುವಂತನಾಗಿದ್ದಾನೆ. ಇವತ್ತು ಯುದ್ಧ ನಿನ್ನದಲ್ಲ, ಆ ಪ್ರಾಬ್ಲಮ್ ನಿನ್ನದಲ್ಲ, ಆ ಹೋರಾಟ ನಿನ್ನದಲ್ಲ, ಅದು ದೇವರದಾಗಿರೋದ್ರಿಂದ. ಆಮೇಲೆ ನೋಡ್ರಿ, ಇಲ್ಲಿ ಯೆಹೋಷಾಫಾಟನಿಗೆ 2 ಆಯ್ಕೆಗಳಿದೆ. ಯೆಹೋಷಾಫಾಟ್ ಹ್ಯಾಡ್ 2 choices. ಒಂದು, ಅವನು ಬೇಕಾದರೆ ಜನ ಸಮೂಹವನ್ನು ನೋಡ್ಬೋದಾಯ್ತು, ಸೈನ್ಯ ನೋಡ್ಬೋದಾಯ್ತು. 2, ದೇವರನ್ನ ನೋಡ್ಬೋದು. ಚಾಯ್ಸ್. ಸ್ತೋತ್ರ. ನಿಮ್ಗೆ ಅರ್ಥ ಆಗಲಿಲ್ಲ. ಇವನು ಮುಂದೆ ಈಗಿರುವಂಥ ಆಯ್ಕೆ 2. ಒಂದು, ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡ್ಬೋದು, ಯುದ್ಧಕ್ಕೆ ಹೋಗ್ಬೋದು, ತನ್ನ ತೋಳು ಬಲದಿಂದ ಯುದ್ಧ ಮಾಡಬಹುದು. 1ನೇ ಚಾಯ್ಸು. 2ನೇ ಚಾಯ್ಸು, ಇದೆಲ್ಲ ಪಕ್ಕಕ್ಕಿಟ್ಟು ದೇವ್ರ ಮುಖ ನೋಡೋದು. 1ನೇ ಚಾಯ್ಸು ವಿಸಿಬಲ್ ರಿಲಮ್, ಕಾಣುವ ಮಂಡಳ. 2ನೇ ಚಾಯ್ಸು ಇನ್ವಿಸಿಬಲ್ ರಿಲಮ್.
ಒಂದನೇ ಚಾಯ್ಸು, ಶತ್ರು ಮೂರು ದಿಕ್ಕಿನಲ್ಲಿ ಬರ್ತಾ ಇರುವಂಥದ್ದು ಕಾಣಬಹುದು. ದಂಡೆತ್ತಿ ಬೆಳ್ತಾ ಇದ್ದಾರೆ. ಯು ಕ್ಯಾನ್ ಸಿ ದಟ್ ಈಸ್ ಫಸ್ಟ್ ಚಾಯ್ಸ್. ಸೆಕೆಂಡ್ ಚಾಯ್ಸ್, ದೇವರು ನಿಮಗೆ ಇನ್ವಿಸಿಬಲ್, ಕಾಣೋದಿಲ್ಲ. ಕಾಣದೇ ಇರೋ ದೇವರು, ದೇವರಲ್ಲಿ ಭರವಸೆ ಇಡೋದು ಇನ್ವಿಸಿಬಲ್ ರೀ ನಮ್ಮಲ್ಲಿ. ಇದು ಕೇಳಿದಾಗಲೇ ನಿಮ್ಮ ಸ್ತೋತ್ರ ಹೋಯಿತು. ನಾವೆಲ್ಲ ಕಾಣೋ ಮಂಡಲ ಆಯ್ಕೆ ಮಾಡ್ಕೊಂಬಿಡ್ತೀವಿ. ಅಯ್ಯೋ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ಆಯುಸ್ಸು. ಕೇಳಿದ್ದೀರಾ ಬ್ರದರ್? ಎಲ್ಲ ಹೇಳ್ತಾರೆ ನೋಡ್ರಿ. ಅಯ್ಯೋ ಆಮೇಲೆ ನೋಡ್ಕೊಂಡ ಬಿಡಿ, ಉಪವಾಸ ಪ್ರಾರ್ಥನೆ ಎಲ್ಲ ಆಮೇಲೆ. ಫಸ್ಟ್ ಇದನ್ನು ತಪ್ಪಿಸ್ಕೊಂಬಿಡ್ತೀನಿ, ಬಂದ್ಬಿಡ್ತೀನಿ ಪಾಸ್ಟ್ರಿ ಅವ್ರ ಹತ್ರ ಒಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹೆಂಗೋ ಅವ್ರು ಇವ್ರ ಹತ್ರ ಬಡ್ಡಿಗೆ ತೊಗೊಂಡು ಅಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಅಂತ. ನಾವೆಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಹೋಗೋದ್ರಿಂದನೇ ದೇವರ ಕ್ರಿಯೆಗಳು ನಮ್ಮಲ್ಲಿ ತೋರಿ ಬರೋದಿಲ್ಲ. ಸ್ವಲ್ಪ ನಿಮ್ಮನ್ನೇ ನೀವು ಯೋಚನೆ ಮಾಡಿ. ನಿಮ್ಮ ಮುಂದೆ 2 ಅವಕಾಶ ಇದೆ. ನಿಮ್ಮ ಪ್ರಯತ್ನದಿಂದ, ನಿಮ್ಮ ಸಾಮರ್ಥ್ಯದಿಂದ ನೀವು ಶತ್ರುವನ್ನು ಎದುರಿಸ್ಬೋದು. ನಿಮ್ಮ ತೊಂದರೆಯನ್ನು, ನಿಮ್ಮ ಪ್ರಾಬ್ಲಮ್ಮನ್ನು ನೀವು ನಿವಾರಿಸ್ಬೋದು. ಇಲ್ಲ, ಇದೆಲ್ಲ ಪಕ್ಕಕ್ಕಿಟ್ಟು ನನ್ನ ದೇವರಲ್ಲಿ ಭರವಸೆ ಇಟ್ಟು ದೇವರ ಕೈಗೆ ಒಪ್ಪಿಸೋದು. ಕಾಣುವ ಮಂಡಲ, ಕಾಣದೇ ಇರುವ ಮಂಡಲ. ಗಟ್ಟಿಯಾಗಿ ಹೇಳ್ರಿ, ಕಾಣುವ ಮಂಡಲ, ಕಾಣದೇ ಇರುವ ಮಂಡಲ. ಕಾಣುವ ಮಂಡಲ ತಾತ್ಕಾಲಿಕ, ಕಾಣದೇ ಇರುವ ಮಂಡಲ ಶಾಶ್ವತ. ಕಾಣುವ ಮಂಡಲ ಫ್ಯಾಕ್ಟ್, ವಾಸ್ತವ. ಕಾಣದೇ ಇರುವ ಮಂಡಲ ಸೂಪರ್ ನ್ಯಾಚುರಲ್, ಅದು ಅಲೌಕಿಕವಾದದ್ದು. ಕೆಲವರೆಲ್ಲ ಕೇಳ್ತಾರೆ, ಎಲ್ಲಿ ನಿಮ್ಮ ದೇವರು ಎಲ್ಲಿ ಅಂತ. ಹೇಳ್ರಿ, ನಿಮ್ಮ ದೇವರು ಎಲ್ಲಿ ಅಂತ ಅನ್ಯರು ಯಾಕೆ ಕೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿ ಇದ್ದಾನೆ. ಮೈ ಗಾಡ್ ಇಸ್ ಎ ಎವರ್ ಲಾಸ್ಟಿಂಗ್ ಗಾಡ್. ಅವನು ಉದ್ಭವ ಮೂರ್ತಿ ಅಲ್ಲ, ಇಟ್ಟ ಕಡೆ ಇರುವ ಶಿಲ್ಪಿಕೆತ್ತಿದ ಶಿಲ್ಪವಲ್ಲ. ಅವನೇ ಆಲ್ಫಾ, ಅವನೇ ಒಮೇಗಾ. ಅವನು ಇದ್ದವನು, ಇರುವಾತನು, ಬರಲಿಕ್ಕಿರುವವನು. ಹಲ್ಲೆಲೂಯಾ. ಅವನು ಜೀವವುಳ್ಳವನು. ಅವನು ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಪರಾಕ್ರಮಶಾಲಿ. ಆಡಳಿತ ಅವನ ಬಾಹುವಿನ ಮೇಲೆ ಇದೆ. ಅವನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅವನೇ ಸೃಷ್ಟಿಕರ್ತನು, ಅವನು ಸರ್ವಶಕ್ತನು, ಅವನು ಸರ್ವವ್ಯಾಪಿ. ಅವನೇ ನನ್ನ ಯೇಸು. ಮುಂದೆ ಚಾಯ್ಸ್ ಇದೆ. ಬುದ್ಧಿಮಂಡಲ ಹೇಳುತ್ತೆ ಹ್ಯಾಕ್ಟ್, ಏನಾದರೂ ಮಾಡು. ಆತ್ಮ ಮಂಡಳ ಹೇಳುತ್ತೆ ತಾಳ್ಮೆಯಿಂದ ದೇವರ ಸನ್ನಿಧಾನ ಕೂತ್ಕೋ. ಬುದ್ಧಿಮಂಡಲ ಒತ್ತಡಕ್ಕೆ ಬೀಳುತ್ತೆ, ಆತ್ಮ ಮಂಡಲ ಶಾಂತವಾಗಿರುತ್ತೆ. ಒಂದು ಸಾರಿ ಭಾಳ ವರ್ಷಗಳ ಹಿಂದೆ, ಆವಾಗ ವಿಮಾನ ಇರಲಿಲ್ಲ, ಹಡಗಿನಲ್ಲಿ ಯಾತ್ರೆ ಮಾಡಬೇಕು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು, ಶಿಪ್ಪಲ್ಲಿ ಹೋಗ್ಬೇಕು. ಹಾಗೆ ಒಂದು ತಾಯಿ, ದೊಡ್ಡ ಮಗಳು ಅಮೇರಿಕದಲ್ಲಿದ್ದಾಳೆ. ಚಿಕ್ಕ ಮಗಳು ಅಮೇರಿಕದಲ್ಲಿದ್ದಾಳೆ, ದೊಡ್ಡ ಮಗಳು ತೀರೋಗ್ಬಿಟ್ಟಿದ್ದಾಳೆ. ಅಮ್ಮ ಭಾರತ ದೇಶದಿಂದ ಅಮೇರಿಕಾಗೆ ಹೋಗ್ತಾ ಇದ್ದಾರೆ, ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ದೊಡ್ಡ ಮಗಳನ್ನ ನೋಡೋಕ್ಕೆ, ಚಿಕ್ಕ ಮಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಹೋಗೋ ಮಾರ್ಗದಲ್ಲಿ ಎಲ್ಲ ಚೆನ್ನಾಗಿ ಸುಖಕರವಾಗಿ ಎಲ್ಲ ಸಂತೋಷವಾಗಿ ಹೋಗ್ತಾ ಇದ್ದರು. ಇದ್ದಕ್ಕಿದ್ದಂಗೆ ಅಲೆಗಳು ಉಕ್ಕಿ ದೋಣಿ, ಈ ಹಡಗು ಕಲ್ಲೋಲವಾಗ್ತಾ ಇದೆ. ತಕ್ಷಣವಾಗಿ ನಾವಿಕನು ಅಲ್ಲಿಂದ ಒಂದು ಕ್ಯಾಪ್ಟನ್ ಕೂಗಿ ಹೇಳ್ದ, ಅವರವರು ನಿಮ್ಮ ಜೀವ ಉಳಿಸ್ಕೊಳಕ್ಕೆ ಸೇಫ್ಟಿ ಕಾರ್ಯಗಳನ್ನು ಮಾಡಿಕೊಳ್ಳ್ರಿ. ಅದಕ್ಕೆ ಕವಚಗಳಿದೆ, ಸೇಫ್ಟಿ ಕವಚಗಳು, ಅದನ್ನೆಲ್ಲ ಹಾಕ್ಕೊಳ್ರಿ ನಿಮ್ಮ ಜೀವ ಉಳಿಸ್ಕೊಳೋದಕ್ಕೆ. ಎಲ್ಲರಿಗೂ ಆವೇಶ, ಮರಣದ ಭಯ ಎಲ್ಲರನ್ನು ಕಾಡ್ತಾ ಇತ್ತು. ಆದರೆ ಈ ತಾಯಿ ಮಾತ್ರ ಒಂದು ಕಡೆ ಒಂದು ಮೂಲೆಯಲ್ಲಿ ಕುತ್ಕೊಂಡು, ಅಲ್ಲೆಲ್ಲಿ ಸ್ತುತಿ ಮಾಡಿರಿ,
ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಈ ಹಾಡು ಹೇಳ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಎಲ್ರಿಗೂ ಭಯ ಇದಾಯಿತು. ಎಲ್ಲರೂ ಮರಣ ಭಯದಿಂದ ಒದ್ದಾಡ್ತಾ ಇದ್ದಾರೆ. ಏನು ಹಾಡು ಹೇಳ್ಕೊಂಡಿದ್ದಾಳೆ, ಇವಳಿಗೆಲ್ಲಿರಲ್ದ ಸಮಾಧಾನ, ಇದು ಸಂತೋಷ ಅಂತ. ಸ್ತೋತ್ರ. ಆ ತಾಯಿನ ಕರೆದು, ಏನಮ್ಮ, ಎಲ್ಲರೂ ಮರಣ ಭಯದಿಂದ ಒದ್ದಾಡ್ತಾ ಇದ್ದಾರೆ, ನೀನು ಹೆಂಗಮ್ಮ ಇದ್ರ ಮಧ್ಯದಲ್ಲಿ ಹಾಡು ಹೇಳೋಕ್ಕಾಗುತ್ತೆ ಅಂತ ಕೇಳಿದಾಗ ಅವಳು ಹೇಳಿದ್ಲು, ಆ ತಾಯಿ ಹೇಳ್ತಾಳೆ, ನನಗೆ 2 ಮಕ್ಕಳು, ದೊಡ್ಡ ಮಗಳು ಪರಲೋಕದಲ್ಲಿದ್ದಾಳೆ, 2ನೇ ಮಗಳು ಅಮೇರಿಕದಲ್ಲಿದ್ದಾಳೆ. ದೇವ್ರ ಜೀವ ಕೊಟ್ಟರೆ ಚಿಕ್ಕ ಮಗಳನ್ನ ನೋಡ್ತೀನಿ, ದೇವರು ಜೀವ ತೆಗೆದ್ರೆ ದೊಡ್ಡ ಮಗಳನ್ನ ನೋಡ್ತೀನಿ, ಏನಾದರೂ ನನಗೆ ಮರಣ ಭಯ ಇಲ್ಲ ಅಂತ. ಕಾನ್ಫಿಡೆನ್ಸ್. ನಮ್ಮಲ್ಲಿದ್ದಾರೆ ಕೆಲವರು, ಒಂದು ತಲೆನೋವು ಬಂದಿದೆ ತಡ, ಯಾಕೋ ಗೊತ್ತಿಲ್ಲ, ಡಾಕ್ಟ್ರು ಹೇಳಕ್ಕೆ ಮುಂಚೆ ಇವರೇ ಹೇಳ್ಬಿಡ್ತಾರೆ ಬ್ರೈನ್ ಟ್ಯೂಮರೋ. ಸ್ತೋತ್ರ. ಡಾಕ್ಟ್ರ್ ಹೇಳ್ತಾರೆ ಹಂಗೇನು ಆತಂಕ ಪಡೋ ವಿಷಯ ಅಲ್ಲ. ಇಲ್ಲಪ್ಪ ಡಾಕ್ಟ್ರೆ, ಸರಿಯಾಗಿ ಪರೀಕ್ಷೆ ಮಾಡಿರಿ, ನನಗೆ ಯಾಕೋ ಒಂಥರ ಇಲ್ಲೇನೋ ಗಡ್ಡೆ ಇರಂಗಿದೆ, ಅಲ್ಲೇನೋ ದಪ್ಪ ಇರಂಗಿದೆ. ಡಾಕ್ಟ್ರ್ ಹೇಳಿದ್ರು ಸ್ಕ್ಯಾನಿಂಗಲ್ಲಿ ಕಾಣದೇ ಇರೋದು ನಿನ್ನ ಮನಸ್ಸಲ್ಲಿ ಹೆಂಗಮ್ಮ ಕಾಣ್ತೀಯ. ಡಾಕ್ಟ್ರಿಗೆ ಇವಳು ಹೇಳ್ತಾಳೆ ಅದು ಬ್ರೈನ್ ಟ್ಯೂಮರೇ ಇರಬೇಕು. ಸ್ತೋತ್ರ ಸ್ತೋತ್ರ. ನೀವು ಸ್ತೋತ್ರ ಹೇಳಿ ಪ್ರಿಯರೇ, ನೀವು ಅಂಥವ್ರಲ್ಲ. ನಾನು ಸ್ತೋತ್ರ. ಬೇರೆ ಕಡೆಯವರು, ಕೇರಳದವ್ರು ಹಂಗಲ್ಲ, ಕರ್ನಾಟಕದ ನೀವು ಹಂಗಲ್ಲ. ಭಯ. ಆಮೇಲೆ ಹೊಟ್ಟೆ ನೋವು ಬಂದರೆ ಸಾಕು, ಓ ಕಲ್ಲಿದೆಯೋ, ಬಂಡೆ ಇದೆಯೋ, ಗಡ್ಡೆ ಇದೆಯೋ, ಸ್ತೋತ್ರ, ಇಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೆಯೋ, ಚಕ್ರ ಎಲ್ಲ ಹಾಕಿ ಟಯರ್ ಹಾಕಿ ಓಡಿಸ್ತಾ ಇದ್ದೀವಿ ಗಾಡಿ. ಏನೇನೋ ಭಾವನೆಗಳು, ಚಿಂತೆಗಳು. ಸ್ವಲ್ಪ ಯೋಚನೆ ಮಾಡಿ. ಭಯ, ಆತಂಕ. ಶತ್ರು ಬರುವಾಗ ಎಲ್ಲರೂ ಭಯಪಡ್ತಾರೆ. ಯೆಹೋಷಾಫಾಟನು ಭಯಪಟ್ಟನು. ಆದರೆ ದೇವರ ಆತ್ಮನು ಅವನಿಗೆ ಆಲೋಚನೆ, ತನ್ನ ದೂತರನ್ನ ಕಳಿಸಿ ಹೇಳ್ತಾನೆ, ಭಯಪಡಬೇಡ, ನೀನು ಅಂಜದೆ ಇರು, ಹೆದರಬೇಡ, ಕಳವಳಗೊಳ್ಳದೆ ಇರು. ಯೆಹೋವನಾದ ದೇವರು ನಿನ್ನ ಸಂಗಡ ಇರೋದ್ರಿಂದ ಯುದ್ಧ ನಿನ್ನದಲ್ಲ, ಯುದ್ಧ ಯೆಹೋವನದಾಗಿದೆ. ಇದರ ಒಳಗಡೆ ದೇವರನ್ನು ನಂಬಿ ಬಂದವರು, ದೇವರನ್ನು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡುವವರು, ಎಂಥ ವಿಪತ್ತಿನಲ್ಲಿ ಹೋದರು, ಎಂಥ ಪ್ರತಿಕೂಲದಲ್ಲಿ ಹೋದರು, ಶತ್ರು ನಿಮ್ಮನ್ನು ಮುಟ್ಟಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ಕುಟುಂಬ ದೇವರ ಕೈಯಲ್ಲಿದೆ, ನಿನ್ನ ಮಕ್ಕಳು ದೇವರ ಕೈಯಲ್ಲಿದ್ದಾರೆ, ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ಜಸ್ಟ್ ನಿನ್ನ ಕೆಲಸ, ನಿನ್ನ ದೃಷ್ಟಿ ದೇವರ ಮೇಲಿಡು. That is so important. The enemy was visible, God was invisible. ಅನೇಕರ ಜೀವನದಲ್ಲಿ, ಭಕ್ತರು ಎಲ್ಲರ ಜೀವನದಲ್ಲೂ ಹೋರಾಟ ಇದೆ. ಯಾರಿಗೂ ಹೋರಾಟ ಇಲ್ಲ? ಕೈ ಎತ್ತಿ. ಅದೇ ನೋಡಿದ್ನಲ್ಲ, ಕೈಯಾಗಿ ಎತ್ತಿದ್ರೆ ನಿಮ್ಗೆ ಸ್ಪೆಷಲ್ ಪ್ರೇಯರ್ ಮಾಡ್ತಿದ್ದೆ. ಯಾಕಂದರೆ ನೀವು ಇಲ್ಲಿರೋರಲ್ಲ. ಹಾಗಾದರೆ ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಹೋರಾಟ ಇದೆ. ಆಮೇಲೆ ಆದರೂ ನಮ್ಮ ಆರಾಧನೆ ಯಾರಿಗಾದ್ರೂ ನಿಲ್ಸೋಕ್ಕಾಗುತ್ತಾ? ನಮ್ಮ ಪ್ರಾರ್ಥನೆ ಯಾರಿಗಾದ್ರೂ ನಿಲ್ಸೋಕ್ಕಾಗುತ್ತಾ? ನಮ್ಮ ಸ್ತೋತ್ರ ನಿಲ್ಸೋಕ್ಕಾಗುತ್ತಾ? ಹಲ್ಲೆಲೂಯಾ. ಎಲ್ಲವನ್ನ ಕಳ್ಕೊತೀನಿ, ಆದರೆ ನನ್ನ ದೇವರನ್ನ ಕಳ್ಕೊಳೋದಿಲ್ಲ ಎನ್ನುವರು ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. Praise God. Praise God. ಅಭಿಷೇಕ ನಷ್ಟವಾದವರಿಗೆ ಭಯ ಇರುತ್ತೆ. ಶತ್ರು ಬರ್ತಾನೆ ಅಂದರೆ ಕಾಲೆಲ್ಲ ನಡುಗುತ್ತೆ, ಹೋರಾಟ ಬರುತ್ತೆ ಅಂದರೆ ಹೆದರ್ತಾರೆ. ಅಭಿಷೇಕ ಉಳ್ಳವನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಇಸ್ರಾಯೇಲ್ ಜನರು ನೋಡಿದ್ರೆ ಗೋಲಿಯಾತನನ್ನು ನೋಡ್ತಾರೆ. ಗೋಲಿಯಾತನು ಪೆಡಂಬೂತ ಯುದ್ಧ ವೀರ,
ಅಯ್ಯೋ ಇವನು ಮುಂದೆ ಯಾರು ನಿಲ್ಲಕ್ಕಾಗೋದಿಲ್ಲ, ಭಯ. ಯಾರಿಗೆ ಭಯ? ಅಭಿಷೇಕ ನಷ್ಟವಾದ ಸೌಲನಿಗೆ ಭಯ, ಅವನ ಹಿಂಬಾಲಕರಿಗೆ ಭಯ. ದಾವೀದನು ಹೇಳ್ತಾನೆ ಅವನಿಗೆ ಭಯ ಇಲ್ಲ, ಕಾರಣ ಅವನ ತಲೆ ಮೇಲೆ ಅಭಿಷೇಕ ತೈಲ ಇದೆ. ಸಮೂಹಲನಿಗೆ ಒಂದು ಪ್ರಬೋಧನೆ ಹೇಳಿ ಕಳಿಸ್ತಾ ಇರೋದು, ಇನ್ನು ಎಷ್ಟು ಕಾಲ ನೀನು ಸೌಲನಿಗಾಗಿ ದುಃಖ ಪಡ್ತೀಯ? ಅವನನ್ನು ನಾನು ತಳ್ಳಿಬಿಟ್ಟಿದ್ದೀನಿ. ನನ್ನ ಮನಸ್ಸಿಗೆ ಒಪ್ಪುವ ಒಬ್ಬ ಅರಸನನ್ನು ನಾನು ಆರಿಸ್ಕೊಂಡಿದ್ದೇನೆ. ಐ ಫೌಂಡ್ ಎ ಕಿಂಗ್ ಫಾರ್ ಮೀ. ದೇವರು ಹೇಳ್ತಾನೆ, ನಾನು ನನಗೊಬ್ಬ ಅರಸನನ್ನು ನಾನು ಹುಡ್ಕೊಂಡಿದ್ದೀನಿ, ನನ್ನ ಮನಸ್ಸಿಗೆ ಒಪ್ಪವನು, ಅವನ ಹೆಸರೇ ದಾವೀದನು. ಈಶಾಯನ ಮಕ್ಕಳಲ್ಲಿ ಒಬ್ಬನಾದ ದಾವೀದನನ್ನು ಸ್ವಂತ ಸಹೋದರರ ಮಧ್ಯದಲ್ಲಿ ಅಭಿಷೇಕ ತೈಲ ಹಾಕಿರೋದು ಸೂತ್ರದಲ್ಲಿ ಸ್ತೋತ್ರ ಹೇಳು ಹೋಗೋದಕ್ಕಲ್ಲ. ಏಯ್ ದಾವೀದನೇ, ನಿನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂಬುದನ್ನು ತೋರಿಸೋದಕ್ಕೆ ಅಭಿಷೇಕ ನಷ್ಟವಾದ ಸೌಲನು ಅಲ್ಲಲ್ಲಿಯ ಗೋಲಿಯಾತನನ್ನು ನೋಡುವಾಗ, ದಾವೀದನು ಗೋಲಿಯಾತನನ್ನು ನೋಡಿದ್ದು ಅವನು ದೇವರನ್ನ ನೋಡ್ತಾ ಇದ್ದಾನೆ. ಸುನ್ನತಿ ಇಲ್ಲದೆ ಇರುವ ಇವನು ಯಾರು? ದೇವರನ್ನ ನಿಂದಿಸುವ ಇವನು ಯಾರು? ಆಮೆನ್, ಆಮೆನ್. ಇವನ ರುಂಡವನ್ನು ಚೆಂಡಾಡೋದಕ್ಕೆ ಅವನು ತಾಕತ್ತುಳ್ಳವನು. ಅವನು ಹೇಳ್ದ ನೋಡ್ರಿ, ಎಷ್ಟು ಸತಿ ನಮ್ಮದು ಸೌಲನ್ನೆಲ್ಲ ನೋಡ್ತಾ ಇದ್ದೀವರು. ಗೋಲಿಯಾತನು ಅಪ್ಪ ಯುದ್ಧವೀರನು, ಅವನ ಮುಂದೆ ಯಾರು ಯುದ್ಧ ಮಾಡೋಕ್ಕಾಗಲ್ಲ, ಯಾರು ಹೋಗೋಕ್ಕಾಗಲ್ಲ. ಹಂಗೆ ಯೋಚನೆ ಮಾಡೋಕ್ಕೆ ಇವನು ಹೇಳ್ತಾನೆ, ಅವನು ಯಾರು? ಊಹಿಸಿ, ಹೂ ಕೇರ್ಸ್? ಸ್ತೋತ್ರ. ಯುದ್ಧಕ್ಕೆ ಹೋಗ್ತೀನಿ ಬಿಡ್ರಿ, ನಾನು ಅವನಿಗೆ ಹಿರಿದಾಗ ಓಡಾಡ್ತೇನೆ. ಅಭಿಷೇಕ ಉಳ್ಳವನು ಎಲ್ಲಿ ಬೇಕಾದ್ರೆ ನುಗ್ಬಿಡ್ತಾನೆ. ಸ್ತೋತ್ರ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಎಲ್ಲ ಏಡಿಗಳ ಥರ ಕೂತಿರುವಾಗ ಒಬ್ಬನಾದರೂ ಧೈರ್ಯ ತೋರಿಸ್ನಲ್ಲ, ಮಾನ ಉಳಿಸ್ದೆ. ನೀನು ಸತ್ರು ಪರವಾಗಿಲ್ಲ, ನೀನು ಸೋತ್ರು ಪರವಾಗಿಲ್ಲ, ಹೋಗಯ್ಯ ನೀನೇ ಹೋಗು, ಯುದ್ಧ ಮಾಡು. ಆದರೆ ತಗೋ, ಯುದ್ಧ ವಸ್ತ್ರ ಅಲ್ಲ, ತಗೋ, ಹಾಕ್ಕೋ. ದಾವೀದನು ಹೇಳ್ದ, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ನನಗಿರೋ ಅಭ್ಯಾಸ ಏನು ಗೊತ್ತಾ? ಕರಡಿ ಬರಲಿ, ಸಿಂಹ ಬರಲಿ, ಗೋಲಿಯಾತನ ಬರಲಿ, ಶಲೋಮನ್ ಬರಲಿ, ಯಾರೇ ಬರಲಿ, ನನಗೆ ಒಂದೇ ಒಂದು ಗೊತ್ತಿರೋದೇನು ಗೊತ್ತಾ? ಯೆಹೋವನು ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು. ಆಮೆನ್, ಹಲ್ಲೆಲೂಯಾ. ಅವನು ಹೇಳ್ದ, ನಿನ್ನ ಯುದ್ಧ ವಸ್ತ್ರ ನನಗೆ ಬೇಡ, ನಿನ್ನ ಸಪೋರ್ಟ್ ನನಗೆ ಬೇಡ. ಸ್ತೋತ್ರ. ಹಂಗೆ ಹೋಗ್ತೀಯ? ಹಂಗೆ ಹೋಗ್ತೀನಿ. ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಒಂದು ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 47ನೇ ವಾಕ್ಯ ಅಂತ ಕಾಣುತ್ತೆ. 47. ಯೆಹೋವನು ಈಟಿ ಇಲ್ಲದೆ ರಕ್ಷಿಸಬಲ್ಲನೆಂಬುದು. ನೋಡಿದ್ರ, ಯೆಹೋವನು ಈಟಿ ಕತ್ತಿ ಇಲ್ಲದೆ ರಕ್ಷಿಸಬಲ್ಲವನೆಂದು ಇಲ್ಲಿ ಕೂಡಿಕೊಂಡಿರೋರೆಲ್ಲರಿಗೂ ಗೊತ್ತಾಗುವುದು. ಇಲ್ಲಿ ಕೂಡ್ಕೊಂಡಿರೋ ಎಲ್ರಿಗೂ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸೌಲನೇ, ನೀನು ಕೊಡೋ ಈಟಿ ಕತ್ತಿ ನಿನ್ನ ಯುದ್ಧ ವಸ್ತ್ರದಿಂದ ನಾನು ದಾವೀದನಾದ ನಾನು ಈ ಗೋಲಿಯಾತನ ಕೊಂದೆ ಅಂತ ಯೋಚನೆ ಮಾಡ್ತೀಯಾ? ಇಲ್ಲ, ಇದು ಏನು ಇಲ್ದಿರೇನೆ ದೇವರು ನಮಗೆ ಜಯ ಕೊಡ್ತಾನೆ. ಯಾರು ಸಪೋರ್ಟ್ ಇಲ್ದ್ರೆ ದೇವರು ನಮ್ಗೆ ಜಯ ಕೊಡ್ತಾನೆ. ಯಾರ ಇನ್ಫ್ಲೂಯೆನ್ಸ್ ಇಲ್ದ್ರೆ ದೇವರು ಜಯ ಕೊಡ್ತಾನೆ. ಕಮ್ ಆನ್ somebody shout hallelujah. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. Hallelujah. The battle is the Lord's. ದೇವರದು ಯುದ್ಧ. ಆತನು ಶತ್ರುವನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು. ಆಮೆನ್. See, you must focus on God. ಇದು ನನ್ನ ಮೊದಲನೇ ಪಾಯಿಂಟ್. ನಿನ್ನ ದೃಷ್ಟಿ, ನಿನ್ನ ನೋಟ ದೇವರ ಮೇಲೆ ಇರಲಿ. ಪಕ್ಕದಲ್ಲಿ ಕೈ ಕೊಟ್ಟು ನೋಡ್ರಿ, ಕೈ ಕೊಟ್ಬಿಟ್ಟು ಹೇಳ್ರಿ, ನಿಮ್ಮ ನೋಟ ದೇವರ ಕಡೆ ಇರಲಿ. ಯಾರ ಕಡೆ? ನಾನು 1ನೇ ಆರಾಧನೆಯಲ್ಲಿ ಒಂದು ಕೇಸ್ ಸ್ಟಡಿ ತಗೊಂಬಂದೆ. ಒಂದರಿಂದ ಇನ್ನೊಂದು ಕನೆಕ್ಟ್ ಆಯಿತು. ಹಂಗೆ ಅರ್ಧ ಗಂಟೆ ಲೇಟ್ ಆಯಿತು. ಈಗ ನಾನು ಅದನ್ನು ತಿರ್ಗಾ ಎಲ್ಲಿ ಹೇಳಲ್ಲ. ನಂಬರ್ 2, ಅಲ್ಲಿ ನಾನು ಹೇಳಿದೆ,
ಎಲ್ಲರ ಕೈ ಬಿಡ್ಬೋದು. ಎವ್ರಿಬಡಿ ಕ್ಯಾನ್ ಗೋ ಅವೇ ಫ್ರಮ್ ಯು, ಬಟ್ ರಿಮೈನಿಂಗ್ ಓನ್ಲಿ ಜೀಸಸ್. ಯೇಸು ಮಾತ್ರನೇ ಅಲ್ಲಿ ಉಳ್ಕೊಳ್ಳೋದು. ಮತ್ತಾಯನು ಬರೆದಂಥ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 8ನೇ ವಾಕ್ಯ ನಾನು ಹೇಳಿದ್ದು. ಓದೋದ ಅವಶ್ಯಕತೆ ಇಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮೊದಲನೇ ಬೇಕು ಅಂದರೆ ಮೊದಲನೇ ಸರ್ವಿಸು ವಿಡಿಯೋ ನೋಡ್ಕೊಳ್ಳಿ. ಸ್ತೋತ್ರ. ಅವರು ಅಲ್ಲಿ ಮೋಶೆಯನ್ನು ನೋಡಿದ್ರು, ಏಲಿಯನನ್ನು ನೋಡಿದ್ರು, ಆದರೆ ಆಮೇಲೆ ಯಾರು ಉಳ್ಕೊಳ್ಳಿಲ್ಲ. ಉಳ್ಕೊಂಡಿದ್ದು ಯೇಸು ಮಾತ್ರನೇ. ಇವತ್ತು ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ ನಾವು ಮೆರಿಬೋದು, ಕಡೆಗೆ ಯಾರು ಇರಲ್ಲ, ಯೇಸು ಮಾತ್ರನೇ ಉಳಿಯೋದು. ಇದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಲಿ. ನಂಬರ್ ಟು, ವಿಷನ್ ಆಫ್ ಗಾಡ್. ಇಟ್ಸ್ ಸೋ ಇಂಪಾರ್ಟೆಂಟ್. ವಿಷನ್ ಆಫ್ ಗಾಡ್. ಯೆಹೆಸ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 1ನೇ ವಾಕ್ಯ. ಕೇಬಾರ್ ನದಿಯ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯಹೂದ್ಯರ ಮಧ್ಯದಲ್ಲಿ ನಾನು ಸೇರಿಕೊಂಡಿರುವಾಗ 30ನೇ ವರ್ಷದ 4ನೇ ತಿಂಗಳಿನ 5ನೇ ದಿನದಲ್ಲಿ ಆಕಾಶ ಒಡೆದು ನನಗೆ ದರ್ಶನಗಳು ಉಂಟಾದವು. ಸತ್ಯವೇದ ಗ್ರಂಥದಲ್ಲಿ ಶ್ರೇಷ್ಠ ಪ್ರವಾದಿಗಳಾಗಲಿ ಸಣ್ಣ ಪ್ರವಾದಿಗಳಾಗಲಿ ಅವರೆಲ್ಲರೂ ತಮ್ಮ ಪ್ರವಚನೆಯನ್ನು ಆರಂಭಿಸುವಾಗ ನಾನು ದರ್ಶನ ಕಂಡೆ, ಆತ್ಮಭಾರದ ದರ್ಶನವನ್ನು ಕಂಡೆ. ನಾನು ಕಂಡ ದರ್ಶನ ಇಂಥದ್ದಾಗಿತ್ತು ಎಂಬುದನ್ನು, ಅಥವಾ ಶತ್ರು ಬರುವುದನ್ನು ಕಂಡೆ, ಇಸ್ರಾಯೇಲ್ ದೇಶವನ್ನು ಕಂಡೆ, ಯೆರೂಸಲೇಮನ ಕುರಿತು ನಾನು ಕಂಡೆ. ಎಲ್ಲರೂ ಹೇಳ್ತಾರೆ, ನಾನು ಇಸ್ರಾಯೇಲ್ನ ಕುರಿತು ದರ್ಶನ ಕಂಡೆ, ಯೆರೂಸಲೇಮಿನ ಕುರಿತು ದರ್ಶನ ಕಂಡೆ, ಆತ್ಮಭಾರದ ದರ್ಶನ ಕಂಡೆ. ದ ಪ್ರಾಫಿಟ್ಸ್ ಆಲ್ವೇಸ್, ದ ಮೈನರ್ ಪ್ರಾಫಿಟ್ ಆರ್ ಮೇಜರ್ ಪ್ರಾಫಿಟ್ಸ್, ದೇ ಆಲ್ವೇಸ್, ಎಲ್ಲರೂ ಈ ರೀತಿಯಲ್ಲಿ ಪ್ರವದಿಸ್ತಾರೆ. ಆದರೆ ನನಗೊಂದು ಆಶ್ಚರ್ಯ ಸಂತೋಷ ಏನಂದರೆ, ಇಲ್ಲೊಬ್ಬ ಸ್ವಲ್ಪ ವ್ಯತ್ಯಾಸಕರವಾಗಿದ್ದಾನೆ. ಅವನ ಹೆಸರು ಯೆಹೆಸ್ಕೇಲ್. ಇವನು ವ್ಯತ್ಯಾಸಕರವಾದಂಥ ದರ್ಶನ ಕಾಣ್ತಾನೆ. ಇವನು ಕಾಣ್ತಾ ಇರೋದು ಯಾವುದೋ ವ್ಯಕ್ತಿಯ ಅಥವಾ ಯಾವುದೋ ವಸ್ತುವಿನ, ಸ್ಥಾನದ ಅಥವಾ ರಾಜ್ಯದ, ದೇಶದ ದರ್ಶನ ಅಲ್ಲ. ಇವನು ಕಾಣ್ತಾ ಇರೋದು ದೇವದರ್ಶನ. ವಿಷನ್ ಆಫ್ ಗಾಡ್, ಎ ಪ್ರಾಪರ್ ವಿಷನ್ ಅಬೌಟ್ ಯುವರ್ ಗಾಡ್. ನಿನ್ನ ದೇವರ ಕುರಿತು ನೀನು ದರ್ಶನ ಕಾಣುವ ವ್ಯಕ್ತಿಯಾಗಿರಬೇಕು. ಸಿಚುವೇಶನ್ಸ್, ಸರ್ಕಮ್ಸ್ಟಾನ್ಸಸ್, ಎವ್ರಿಥಿಂಗ್ ವಿಲ್ ಕಮ್ ಇನ್ ಡ್ರೀಮ್. ನಿನ್ನ ಕನಸಲ್ಲಿ ಬರುತ್ತೆ, ದರ್ಶನದಲ್ಲಿ ಕಾಣ್ತೀಯ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನೋಡ್ರಿ, ಇವನೇನು ಸುಖದ ಸುಪ್ಪತ್ತಿಗೆಯಲ್ಲಿಲ್ಲ. ಯೆಹೆಸ್ಕೇಲನು ಕೇಬಾರ್ ನದಿಯ ಹತ್ತಿರ ಸೆರೆ ಆಗಿದ್ದಾನೆ. ಈ ವಾಸ್ ಅರೆಸ್ಟೆಡ್. ಅವನ ಕೈಗಳಿಗೆ ಸರಪಳಿ ಹಾಕಿದ್ದಾರೆ. ಅವನ ಕೈಗಳಿಗೆ ಸರಪಳಿ ಹಾಕಿರ್ಬೋದು. ಇವನೇನು ಸುಖದ ಸುಪ್ಪತ್ತಿಗೆಯಲ್ಲಿ ಇತ್ಕೊಂಡಲ್ಲ ದರ್ಶನ ಕಾಣ್ತಾ ಇರೋದು. ಅನ್ಯ ದೇಶದಲ್ಲಿ ಸೆರೆಯಾಗಿದ್ದಾನೆ. ಆರಾಧನೆ ಮಾಡೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಆರಾಧನೆಗೆ ಜನರನ್ನು ಬಿಡ್ತಾ ಇಲ್ಲ. ಯೆರೂಸಲೇಮಿನ ಗಾನಗಳನ್ನು ಹಾಡೋದಕ್ಕೆ ಒಪ್ಪಿಸ್ತಾ ಇಲ್ಲ, ಬಿಡಲ್ಲ. ರೀಸನ್, ಸೆರೆಮನಿಯಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಈಗ ಯೆಹೆಸ್ಕೇಲನಿದ್ದಾನೆ. ಸ್ತೋತ್ರ. ನಿಮಗೆ ಅದರ ಸಂದರ್ಭ ಅರ್ಥ ಆಗಲಿಲ್ಲ ಅಲ್ಲ? ಕೇಬಾರ್ ನದಿಯ ತೀರದಲ್ಲಿ, ಅನ್ಯ ದೇಶದಲ್ಲಿ ಯೆಹೆಸ್ಕೇಲನನ್ನು ಸೆರೆಯಾಗಿ ಹಿಡಿತಾರೆ. ಎಲ್ಲರನ್ನು ಸೆರೆಯಾಗಿ ಹಿಡ್ಕೊಂಡು ಹೋಗ್ಬೇಕಾ, ಆ ಗುಂಪಿನಲ್ಲಿ ಯೆಹೆಸ್ಕೇಲನು ಇದ್ದಾನೆ. ಅವನ ಕೈಗೆ ಕೊಳ ತೊಟ್ಟಿರ್ಬೋದು. ಅವನಿಗೆ ಆರಾಧನೆ ಮಾಡೋ ಸ್ವಾತಂತ್ರ್ಯ ಇಲ್ಲ. ಈ ಯಹೂದ್ಯರ ಪ್ರತ್ಯೇಕತೆ
ಅವರು ಊಟ ಇಲ್ದಿರ ಬೇಕಾಗಿರ್ತಾರೆ, ಆರಾಧನೆ ಇಲ್ದಿರ ಇರೋಕ್ಕಾಗಲ್ಲ. ಅದಕ್ಕೆ ಯಾರು ಯೆಹೋವ ದೇವರನ್ನು ಯೆರೂಸಲೇಮಿನಲ್ಲಿ ಆರಾಧಿಸುವುದಕ್ಕೆ ಬರೋದಿಲ್ವೋ ಅವರ ಮೇಲೆ ಮಳೆ ಇಲ್ಲ ಅಂತ ಬರೆದಿರೋದು. ಅದಕ್ಕೆ ಸೊ ದ ಶಾವರ್ಸ್ ಆಫ್ ಬ್ಲೆಸ್ಸಿಂಗ್ ಅಂತಾರೆ ಅದನ್ನು, ಶುಭಕರವಾದ ಮಳೆ ಅದು ಸಿಗಲ್ಲ ಅಂತ. ಸೊ ದೇ ಆರ್ ವೆರಿ ಭಾಳ ಸ್ಟ್ರಿಕ್ಟು. ಆದರೆ ಈಗ ಸೆರೆಗೆ ಹಿಡ್ದಿರುವವರು ಇವ್ರನ್ನ ಆಡೋಕ್ಕೂ ಬಿಡ್ತಾ ಇಲ್ಲ, ಆರಾಧನೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆಗಲೇ ಪಾಸ್ಟರ್ ಅಭಿಷೇಕ್ ಇಲ್ಲಿ ಹೇಳಿದ್ರು, ನೀವೆಲ್ಲ ಎಷ್ಟು ಭಾಗ್ಯವಂತರು, ಎಷ್ಟು ನೀಟಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು, ಅದು ಎ ಸಿನೂ ಸಾಲಲ್ಲ ಅಂತ 4 ಫ್ಯಾನ್ಗಳು ಹಾಕ್ಕೊಂಡು ಸ್ತೋತ್ರ ಇಷ್ಟು ನೀಟಾಗಿ ವಾಕ್ಯ ಕೇಳಿ ಸಮಾಧಾನಾಗಿ ಸ್ತೋತ್ರ ಹೇಳೋಕ್ಕೂ ಕಷ್ಟ ನೋಡ್ರಿ ಇಂಥವ್ರಿಗೆಲ್ಲ. ಅಲ್ಲೆಲ್ಲ ಒದೆಗಳು ತಿಂದು ಆರಾಧನೆ ಮಾಡೋ ಸ್ವಾತಂತ್ರ್ಯ ಇಲ್ದಿರೆ ಉತ್ತರ ಭಾರತದಲ್ಲೆಲ್ಲ ಎಷ್ಟು ಕಷ್ಟ ಇದೆ ಗೊತ್ತಾ. ಸಿಕ್ಕದ ಚಾನ್ಸು ಆರಾಧನೆ ಮಾಡು. ಉತ್ತರ ಭಾರತದಲ್ಲಿ ನಡೀತಾ ಇರೋದು ದಕ್ಷಿಣ ಭಾರತದಲ್ಲಿ ನಡೆಯಲ್ಲ ಅಂತಲ್ಲ. ಒಂದೊಂದು ಕಡೆಗಳಲ್ಲೂ ನುಗ್ಗಿ ದೇವ ಜನರ ಸ್ವಾತಂತ್ರ್ಯ, ದೇವ ಜನರ ಆರಾಧನೆಯನ್ನು ಮೊಟಕುಗೊಳಿಸೋದಕ್ಕೆ ಪ್ರಯತ್ನ ಮಾಡುವಾಗ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದೋಗೋದಕ್ಕಲ್ಲ. ಸ್ತೋತ್ರ ಹೇಳು, ಆರಾಧನೆ ಮಾಡು, ಕೊಟ್ಟ ಆಯುಸ್ಸಿಗೆ ಆರೋಗ್ಯಕ್ಕೆ ಧನ್ಯವಾದ ಹೇಳು ದೇವರಿಗೆ. ಆಮೇನ್, ಆಮೇನ್. ಆರ್ ಯು ವಿತ್ ಮೀ? ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಈ ಯೆಹೆಜ್ಕೇಲನಿಗೆ ಈ ಸ್ವಾತಂತ್ರ್ಯ ಇಲ್ಲ. ಕೆಲವರು ನನ್ನ ಹತ್ರ ಹೇಳ್ತಾರೆ, ನಮ್ಮ ಮನೆ ಪರಿಸ್ಥಿತಿ ಭಾಳ ಹದಗೆಟ್ಟೋಗಿದೆ ಪಾಸ್ಟ್ರೆ, ನನ್ನ ಗಂಡ ಒಬ್ಬ ಇಲ್ಲ ಅಂದಿದ್ರೆ ಚೆನ್ನಾಗಿ ದೇವ್ರನ್ನ ಆರಾಧನೆ ಮಾಡ್ತಿದ್ದೆ. ನನ್ನ ಹೆಂಡತಿ ಇದ್ದಾಳೆಲ್ಲ ಪಾಸ್ಟ್ರೆ, ಆರಾಧನೆ ಮಾಡೋಕ್ಕೆ ಬಿಡಲ್ಲ, ಅವಳು ಗೋಳಿಕೋತಾಳೆ, ನನ್ನ ದೇವರಲ್ಲಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಯಾರು ಹೇಳಿದ್ರಯ್ಯ ನಿನಗೆ? ಕುಂಟನಪ್ಪ ಹೇಳ್ತೀರಾ? ಸೆರೆಮನೆಯಲ್ಲಿ ಸೆರೆಗೆ ಹಿಡ್ಕೊಂಡು ಹೋಗಿರುವವನು, ಬೆಂದಿಸಿರುವವನು, ಆರಾಧನೆ ಮಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ, ಹಾಡು ಹೇಳೋದಕ್ಕೂ ಸ್ವಾತಂತ್ರ್ಯ, ಯೆರೂಸಲೇಮಿನ ಗಾನಗಳನ್ನು ಆಡೋದಕ್ಕೆ ಅನುಮತಿ ಇಲ್ಲ, ಸ್ಟಾಪ್ ಅಂತಾನೆ. ಅಂಥ ಸಂದರ್ಭದಲ್ಲಿ ಅವನ ದರ್ಶನ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ದರ್ಶನ ಕಾಣ್ತಾ ಇರೋದು? ದೇವರ ದರ್ಶನ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ನಾನು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ದೇವರನ್ನ ಮುಖಾಮುಖಿಯಾಗಿ ಕಾಣಬೇಕು. ಆಮೇಲೆ ಅಪೊಸ್ತಲನಾದ ಯೋಹಾನನನ್ನು ಕೇಳ್ರಿ, ಪತ್ಮೋಸ್ ದ್ವೀಪದಲ್ಲಿ, ನಿರ್ಜನ ಪ್ರದೇಶದಲ್ಲಿ, ರಾಕಿ ಪ್ಲೇಸು, ಅಲ್ಲಿ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ಅನೇಕರು ಹೋದವ್ರನ್ನ ಗಡೀಪಾರು ಮಾಡಿಟ್ಟಿದ್ದಾರೆ, ಅನೇಕರು ಸತ್ತು ಶವವಾಗಿದ್ದಾರೆ. ಹದ್ದುಗಳು ಅವ ಶವಗಳ ಮಾಂಸ ತಿಂದು ಎಲುಬುಗಳ ರಾಶಿಗಳು ಅಲ್ಲಲ್ಲಿ ಹರಡಲ್ಪಟ್ಟಿದೆ. ಅದರ ಮಧ್ಯದಲ್ಲಿ ಅಪೊಸ್ತಲನಾದ ಯೋಹಾನನನ್ನು ಗಡೀಪಾರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಯ್ಯೋ, ನನ್ನ ದೇವರಿಗಾಗಿ ನಿಂತಿದ್ದು ವ್ಯರ್ಥವಾಯಿತು ಅಂತ ಗುಣಗಟ್ಟಲಿಲ್ಲ. ಅವನು ಯಾತಕ್ಕೋಸ್ಕರ ಗಡೀಪಾರಾದನು? ದೇವರ ವಾಕ್ಯದ ನಿಮಿತ್ತ, ದೇವ ಜನರ ಮಧ್ಯದಲ್ಲಿ ಸಾಕ್ಷಿಯಾಗಿ ಜೀವನ ಮಾಡಿದರ ನಿಮಿತ್ತ ಅವನನ್ನು ಗಡೀಪಾರು ಮಾಡಿದ್ರು. ಮರಣದ ಶಿಕ್ಷೆಯಾಗಿ ಅವನನ್ನು ಪತ್ಮೋಸ್ ದ್ವೀಪಕ್ಕೆ ಎಸೆದು ಬಂದರು. ಆದರೆ ಪತ್ಮೋಸ್ ದ್ವೀಪದಲ್ಲಿ, ನಿರ್ಜನ ಪ್ರದೇಶದಲ್ಲಿ, ಅಲ್ಲಿ ಕೊಯರಿಲ್ಲ, ಕೆಥಡ್ರಲ್ ಇಲ್ಲ, ಅಲ್ಲಿ ಹಾಡೋನಿಲ್ಲ, ಬಾರಿಸೋನಿಲ್ಲ, ಅಲ್ಲೊಂದು ಸ್ತೋತ್ರ ಹೇಳೋನಿಲ್ಲ. ಆದರೂ ಅದರ ಮಧ್ಯದಲ್ಲಿ ಅಪೊಸ್ತಲನಾದ ಪೌಲ ಯೋಹಾನನು ಆತ್ಮಪರವಶನಾದನು. ಯಾರು ಇಲ್ಲ ಇದ್ರ, ಯಾರೆಲ್ಲ ನಿನ್ನ ಕೈ ಬಿಟ್ಟು ಹೋದರು, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲ ನಿನ್ನ ಜೊತೆಯಲ್ಲಿ ದೇವರು ಇದ್ದಾನೆ. ಈ ಮಾತನ್ನ ನೀವಿಲ್ಲಿಂದ ಹೇಳಿ ನಾನು ಅಲ್ಲಿ ಕುಂತಿದ್ರೆ ಜಿಗಿದು ಸ್ತೋತ್ರ ಹೇಳ್ತಾ ಇದ್ದೆ. ಆಮೇಲೆ ನೀವು ಅರಾಳ್ ನೆಟ್ ಹಾಕೊಂಡು ಕೂತಂಗೆ ಕುಂತಿದ್ದೀರ. ಆಮೇಲೆ ಯಾಕೆ ಗೊತ್ತಾ? ಆರಾಧನೆ ಸ್ವಾತಂತ್ರ್ಯ ಇಲ್ಲದಿದ್ದಾಗಲೂ ಯೆಹೆಜ್ಕೇಲನು ದೇವರ ದರ್ಶನ ಕಂಡನು.
ಅಪೊಸ್ತಲನಾದಂಥ ಯೋಹಾನನು ಆತ್ಮ ಪರವಶನಾದನು. ಇಟ್ ಈಸ್ ಪಾಸಿಬಲ್. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರೆ ಕುಂಟು ನೆಪ ಹೇಳ್ಬೇಡ್ರಿ ಅಂತ ಹೇಳ್ರಿ. ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತೆ. ಏನ ಕೊಂಟನಿಗೆ 8 ನೆಪ ಅಂತೆ. 1 2 ಅಲ್ಲ, 8 ನೆಪ. 1 2 ಅಲ್ಲ. ಏನು ಕೇಳಿದ್ರು, ಅಯ್ಯೋ ನನ್ನ ಕಾಲು, ನನ್ನ ಕುಂಟ, ಎಲ್ಲಿದಕ್ಕೂ ಕುಂಟ. ಸೋತ್ರ. ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ರೀಲ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಇಲ್ಲ. ರೀಲ್ ಬಿಡೋದಕ್ಕೂ ಪ್ರಾಬ್ಲಮ್ ಇಲ್ಲ. ಸ್ತೋತ್ರ. ಮದುವೆ ಮುಂಜಿ ತಿಥಿಗೂ ಬಿಡಲ್ಲ ಹೋಗೋದಕ್ಕೆ ಇವರು ಆರಾಮ, ನೋ ಪ್ರಾಬ್ಲಮ್. ಚರ್ಚಿಗೆ ಬರಬೇಕಾದ್ರೆ ಮಾತ್ರ ಅದು ನೋಡಿ ಪಾಸ್ಟ್ರೇ, ನಿಮಗೆ ಗೊತ್ತಾ ನಮ್ಮ ಮನೇಲಿ ಅದರ ವಾತಾವರಣ ನಮಗೆ ಬೇಕಾದರೆ 2 ಕಿವಿಗೂ, ಒಂದರಲ್ಲಿ ಲಾಲ್ಬಾಗು, ಇನ್ನೊಂದು ಕಬ್ಬನ್ ಪಾರ್ಕೇ ಕುಣಿಸ್ಬಿಡ್ತಾರೆ ನೆಪ ಹೇಳೋದ್ರಲ್ಲಿ. ಸ್ತೋತ್ರ. ನೀವು ಸ್ತೋತ್ರ ಹೇಳಿ, ನೀವು ಒಳ್ಳೆ ಜನ. ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೆಕೆಂಡ್ ಸರ್ವಿಸಿಗೆ ಬರೋರೆಲ್ಲ ತುಂಬ ಒಳ್ಳೆಯವರು. ಅಲ್ಲೆಲೂಯ. ಹಾಗಾದರೆ ಮೊದಲನೇ ಅವ್ರು ತುಂಬ ತುಂಬ ಒಳ್ಳೆಯವರು. ಸ್ತೋತ್ರ. ನಮ್ಮ ವಿಶ್ವಾಸಿಗಳೆಲ್ಲ ಒಳ್ಳೆಯವರು. ಪಾಪ ಅವ್ರು ನೆಪ ಹೇಳೋದೇ ಇಲ್ಲ. ಅದ್ರ ಬರಲ್ಲ ಅಷ್ಟೇ, ಅದ್ರ ಜಾಸ್ತಿನೇ ಹೇಳಲ್ಲ. ಡೋಂಟ್ ಸೇ ಎಕ್ಸ್ಕ್ಯೂಸಸ್. ದ ಲೂಸರ್ ಆಲ್ವೇಸ್ ಫೈಂಡ್ ದ ವೇ ಫಾರ್ ಎಕ್ಸ್ಕ್ಯೂಸ್. ದ ವಿನ್ನರ್, ಗೆಲ್ಲುವವನು ನೆಪ ಹೇಳೋದಕ್ಕೆ ಅವಕಾಶ ಇದ್ರೂ ಅವನು ಹೇಳಲ್ಲ. ಬಿ ಎ ವಿನ್ನರ್. ಗೆಲ್ಲುವವನಾಗಿರು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಗೆಲ್ಲುವವನಾಗಿರು. ಪಾಸ್ಟ್ರೇ, ನಿಮಗೆ ಗೊತ್ತೋ, ಅದು ನಮ್ಮ ಮನೆಯಲ್ಲಿ ನಿನ್ನೆ ನಾನು ಆರಾಧನೆಗೆ ಬರೋಣ ಅಂದ್ಕೊಂಡೆ. ಅದೇ ಟೈಮಿಗೆ ನಮ್ಮವರು, ಮಾವವರ, ಅತ್ತೆಯವರ ಮಗಳು ಅವ್ರ ಮೊಮ್ಮಗ ಬಂದಿದ್ದ ಮನೆಗೆ ಅಂತ. ಇವ್ರಿಗೂ ಅವ್ರಿಗೆ ಸಂಬಂಧನೇ ಇರಲ್ಲ. ಅವನು ಕರ್ಕೊಂಡು ಚರ್ಚಿಗೆ ಬರ್ಬೋದಾಗಿತ್ತು. ಇಷ್ಟು ದೊಡ್ಡ ಸಂಬಂಧ ಹೇಳಿದ್ರೆ ಇವ್ರ ಬಾಂಧವ್ಯ ಅಷ್ಟು ಉದ್ದ ಇದೆಯಾ? ಇಲ್ಲ. ಅವನು ಯಾರು ಅಂತನೂ ಗೊತ್ತಿರಲ್ಲ. ಹೇಳ್ಬೇಕಂತ ಹೇಳಿದ್ವಿ ಅಷ್ಟೇ. ನೆಪ ಹೇಳುವವರು. ನಾನು ಬೆಳಿಬೋದಾಗಿತ್ತು, ಆ ಪಾಸ್ಟ್ರ್ ಇದಾರಲ್ಲ ನನ್ನನ್ನು ಬೆಳೆಸ್ತಾನೇ ಇಲ್ಲ. ಸ್ತೋತ್ರ. ಗೊಬ್ಬರ ಹಾಕಿ, ನೀರು ಹಾಕಿ, ನಿನ್ನ ತಲೆಗೆ ಅವಾಗ ನೀರು ಹಾಕಿ ಬೆಳೆಸ್ತೀವಿ. ಬಾರಮ್ಮ. ಬೆಳಿಬೇಕಾದದ್ದು ನೀವು. ದೇವರ ವಾಕ್ಯ ಹೇಳುತ್ತದೆ, ಅಪೊಸ್ತಲನಾದ ಪೌಲನು ನೆಟ್ಟನು, ಅಪೊಲ್ಲೋಸನು ನೆಟ್ಟನು, ಪೌಲನು ನೀರು ಹಾಕಿದನು. ಬೆಳೆಯುವಂತೆ ಮಾಡಿದ ಯಾರು? ನಾವು ಇನ್ನೇನು ಉಪದೇಶ ಮಾಡ್ತಾ ಇಲ್ವಾ? ಎಲ್ಲ ವಾರ ಕೇಳ್ತಿರಲ್ಲ ವಾಕ್ಯ. ಒಳ್ಳೆ ಆರಾಧನೆ ಮಾಡಿ ನಿಮ್ಮನ್ನು ಪರಲೋಕದ ಸಾನ್ನಿಧ್ಯಾನದಲ್ಲಿ ಇಳಿಸ್ತೀವಲ್ಲ, ವಾಕ್ಯ ಬಿಡ್ತೀವಲ್ಲ ಒಳಗಡೆ. ಎಲ್ಲ ಇಸ್ಕೊಂಡು ನೀನು ಈ ಡೈಲಾಗ್ ಹೊಡೆದ್ರೆ ನಾವು ಏನು ಅನ್ನಬೇಕು? ಬೆಳೆಸುವವನು ದೇವರು. ನೀನು ಬೆಳೆಯೋದಕ್ಕೆ ಆಸಕ್ತಿ ತೋರಿಸ್ಬೇಕು. ಆಮೇಲೆ ಸೊ ದರ್ಶನ ಉಳ್ಳವರಾಗಿರ್ರಿ. ಯೇಸುವನ್ನು ನೋಡಬೇಕು. ನನ್ನ ಕಣ್ಣು ಅವನನ್ನೇ ದೃಷ್ಟಿಸಿ. ಪರಿಸ್ಥಿತಿಗಳು ಹದಗೆಡುವಾಗ ನಾನು ನನ್ನ ಕಣ್ಣುಗಳನ್ನು ಪರ್ವತದ ಕಡೆ ಎತ್ತುವೆನು. ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ನನ್ನ ಸಹಾಯವು ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಬರುತ್ತದೆ. Come on, somebody shout hallelujah. ಸ್ತೋತ್ರ.
ಚೇಂಜ್ ಯುವರ್ ಫೋಕಸ್. ಯಾಕೋಬನ ಪತ್ರಿಕೆ ಹೇಳ್ತದೆ, ಭೂ ಸಂಬಂಧವಾದಗಳ ಮೇಲೆ ನೀವು ಮನಸ್ಸನ್ನ ಇಡಬೇಡ್ರಿ. ಭೂ ಸಂಬಂಧವಾದ ವಿಷಯಗಳ ಮೇಲೆ ಮನಸ್ಸನ್ನ ಹಿಡಿಬೇಡ್ರಿ. ಪರಲೋಕ ಭಾವವುಳ್ಳವರಾಗಿರ್ರಿ. ಮೇಲಿನವುಗಳ ಮೇಲೆ ಮನಸ್ಸಿಡ್ರಿ. ಆಮೇನ್. ಎಲ್ಲಿ ತಗೊಂಡೋಗಿ ಹಾಕಿದ್ರು ನಿನಗೂ ದೇವರಿಗೂ ಬಾಂಧವ್ಯ ಇರುತ್ತೆ. ಪಾಳು ಬಾವಿಯಲ್ಲಿ ಹಾಕಿದ್ರು ಅಲ್ಲೂ ನೆಟ್ವರ್ಕ್ ಇರುತ್ತೆ. ವಿಶ್ವಾಸಿಗಳ ಕೆಲವರು ನೆಟ್ವರ್ಕ್ ಕಟ್ಟಾಗಿದೆ. ದೇವ್ರ ಸಂಗಡ ಇರೋ ನೆಟ್ವರ್ಕ್ ಕಟ್ಟಾಗಿದೆ. ಪ್ರಾರ್ಥನೆ ನೆಟ್ವರ್ಕ್ ಕಟ್ಟಾಗಿದೆ. ದೇವರೊಟ್ಟಿಗಿರುವ ಬಾಂಧವ್ಯದ ನೆಟ್ವರ್ಕ್ ಕಟ್ಟಾಗಿದೆ. ಸ್ತೋತ್ರ. ದೇವರೇ, ನನ್ನ ಕಣ್ಣು ಮುಚ್ಚಷ್ಟರಲ್ಲಿ ನಿನ್ನ ದರ್ಶನ ನಾನು ಕಾಣಬೇಕು. ಅದಾಗಿರಲಿ ಪ್ರಾರ್ಥನೆ. ನೆಪ ಹೇಳೋರು ಒಂದು ಕಾಲದಲ್ಲೂ ಸಕ್ಸಸ್ ಆಗಲ್ಲ, ಒಂದು ಕಾಲದಲ್ಲೂ ಸಕ್ಸಸ್ ಆಗಲ್ಲ. ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತದೆ. ಯು ಕ್ಯಾನ್ ಸಿ ಗಾಡ್. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಐ ಸಾ ಹೆವೆನ್ ಓಪನ್ ಅಂಡ್ ಐ ಸಾ ಗಾಡ್. ಪರಲೋಕ ತೆರೆದಿರುವಂಥ ದರ್ಶನ, ದೇವರ ದರ್ಶನ. ಆಮೇನ್. ನಾನು ಕಂಡೆ. ರೋಗ ಸೌಖ್ಯಕ್ಕಿಂತ, ಅದ್ಭುತಗಳಿಗಿಂತ, ನನ್ನ ಜೀವನದಲ್ಲಿ ದೇವರು ಒದಗಿಸಿರುವ ಎಲ್ಲ ಆಶೀರ್ವಾದಕ್ಕಿಂತ ಹೆಚ್ಚೆಚ್ಚಾಗಿ ಅಪ್ಪ, ನಾನು ನಿನ್ನನ್ನು ಕಾಣಬೇಕು, ನಾನು ನಿನ್ನನ್ನು ಕಾಣಬೇಕು ಅಂತ ದಾಹ ಉಳ್ಳವರು ಯಾರಾದರೂ ಇದ್ದೀರಾ? ಹಲ್ಲೆಲೂಯಾ. ನಿಮ್ಮ ಚರಿತ್ರೆ ಬದಲಾವಣೆ ಆಗುತ್ತೆ. ನೋಡ್ರಿ, ಯೆಹೆಜ್ಕೇಲನ ಪುಸ್ತಕ ಆರಂಭದಲ್ಲಿ ಅವನಿಗೆ ದೇವರ ದರ್ಶನ ಉಂಟಾಗುತ್ತೆ. ದೇವರ ದರ್ಶನ ಸಿಕ್ಕದವನಿಗೆ ಅದರ ಮಧ್ಯದಲ್ಲಿ ಎಷ್ಟೆಲ್ಲ ಹೋರಾಟ ಬಂದರೂ, ಏನೆಲ್ಲ ಬಂದರೂ, ಕೊನೆಯವರೆಗೂ ಆ ದರ್ಶನದಲ್ಲೇ ಇರ್ತಾನೆ. ನೀವು ಕೊನೆಯ ವಾಕ್ಯ ಓದ್ರಿ, ಯೆಹೆಜ್ಕೇಲನ ಪುಸ್ತಕ 48ನೇ ಅಧ್ಯಾಯದ ಕೊನೆಯ ವಾಕ್ಯ. ಪಟ್ಟಣದ ಸುತ್ತಳತೆಯು 18,000 ಮೊಳ. ಅದನ್ನು ನಿರ್ಮಿಸಂದಿನಿಂದ ಆ ಪಟ್ಟಣಕ್ಕೆ ಯೆಹೋವ ನೆಲೆ, ಯೆಹೋವ ನೆಲೆ ಎಂಬ ಹೆಸರಾಗುವುದು. ಏನು ಗೊತ್ತಾ ಅದರ ಅರ್ಥ? ಯೆಹೋವ ಶಮ. ಅಧ್ಯಾಯದ ಆರಂಭದಲ್ಲಿ ದೇವರ ದರ್ಶನ ಕಂಡು ಆರಂಭಿಸ್ದ, ಕೊನೆಯವರೆಗೂ ದೇವರು ಯೆಹೋವ ದೇವರ ನೆಲೆಯಾಗಿದೆ. ನೀನು ದೇವರೊಟ್ಟಿಗೆ ಆರಂಭ ಆದರೆ ನಿನ್ನ ಜೀವನ ಪರ್ಯಂತವಾಗಿ ದೇವರು ನಿನಗೆ ನೆಲೆಯಾಗಿರ್ತಾನೆ. ಯೆಹೋವ ಶಮ ಆಗಿರ್ತಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಕಮಾನ್, somebody shout hallelujah. He was started with the presence of God. ದೇವರ ಸಾನ್ನಿಧ್ಯಾನದಲ್ಲಿ ಆರಂಭಿಸಿದವನು ಎಂಡೆಡ್ ವಿತ್ ಗಾಡ್ಸ್ ಪ್ರೆಸೆನ್ಸ್. ಜೀವನ ಆರಂಭವಾಗಿದ್ದು ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯಾನದಲ್ಲಿ. ಆದರೆ ನಿನ್ನ ಜೀವನ ಕೊನೆ ಆಗೋದು ದೇವರ ಸಾನ್ನಿಧ್ಯಾನದಲ್ಲೇ. More than anything, open your mouth and confess. More than anything, I want to see God. ನಾನು ಬೇರೆ ಎಲ್ಲದಕ್ಕಿಂತ ಅಧಿಕವಾಗಿ ದೇವ ದರ್ಶನ ಉಳ್ಳವನಾಗಿರಬೇಕು. ದೇವ ದರ್ಶನ ಉಳ್ಳವನಾಗಿರಬೇಕು. ಬಿಕಾಸ್ ಇನ್ ಹಿಮ್ ಐ ಫೈಂಡ್ ಆಲ್ ಮೈ ಆನ್ಸರ್. ಅವನಲ್ಲಿ ನಾನು ಎಲ್ಲ ಉತ್ತರವನ್ನು ಕಂಡುಕೊಂಡೆ. ಮತ್ತು ಎಷ್ಟು ಜನ ಹೇಳ್ತೀರಾ, ನನಗೆ ಯೇಸುವನ್ನು ಕಾಣಬೇಕು, ನನ್ನ ದೇವರ ದರ್ಶನ ನನಗುಂಟಾಗಬೇಕು. ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ, ಆದರೆ ಯೇಸು ಮಾತ್ರ ಉಳ್ಕೋತಾರೆ.